ಇಂಧನ ಸಚಿವ ಯಾರಪ್ಪ ಅವನು ಜಾರ್ಜು ಕರೆಂಟ್ ಚಾರ್ಜ್ ಮಾಡ್ಸಪ್ಪ ರೈತರುಗಳಿಗೆ. ನೈಟು 11 ಗಂಟೆ ರಾತ್ರಿವರೆಗೂ ಎಚ್ಚರ ಇದ್ದು ನೈಟ್ ಕರೆಂಟು 11 ಗಂಟೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಬಂದಿದ್ದು ನಿನ್ನೆ ನೈಟು 11 ಗಂಟೆ ರಾತ್ರಿಗೆ ಆದರೂ ಕರೆಂಟ್ ಕೊಡಲಿಲ್ಲ. ಅಲ್ಲಿ ನಿಮ್ಮ ಕೇಳಿದ್ರೆ KBಲಿ ಮೆಸೇಜ್ ಹಾಕವ್ರೆ ಲೋಡ್ ಶೆಡ್ಡಿಂಗು ಅಂತ. ಮಾಡಿ IPL ಮ್ಯಾಚ್ಗಳಿಗೆ ಲೋಡ್ ಶೆಡ್ಡಿಂಗ್ಗಳ ಮಾಡಿ, ನಿಮ್ಮ ಫಂಕ್ಷನ್ಗಳಿಗೆ ಲೋಡ್ ಶೆಡ್ಡಿಂಗ್ಗಳ ಫಂಕ್ಷನ್ಗಳು ಮಾಡ್ತಿರಲ್ಲ, ಗೌರ್ಮೆಂಟ್ ಫಂಕ್ಷನು ಅವು ಇವಕ್ಕೆ ಎಲ್ಲದಕ್ಕೂ ಲೋಡ್ ಶೆಡ್ಡಿಂಗ್ ಮಾಡಿ ಅವಕ್ಕಾಗಲ್ವಾ? ರೈತರುಗಳು ಮಾತ್ರ ನಿಮಗೆ ಬಿಟ್ಟು ಸಿಗೋದು ನಿಮಗೆ. ಹಾಂ, 12 ಗಂಟೆ ರಾತ್ರಿ ನೈಟು ಬಂದು ಇಲ್ಲಿ ನೀರು ಹಾಯಿಸ್ಬೇಕು ಅಂತ ಅವ್ನು ಬಂದು ಕರೆಂಟ್ ಇರಲಿಲ್ಲ. ಈಗ ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದೀವಿ. 4 ಗಂಟೆಗೆ ಎಷ್ಟು ಟೈಮು? 6 ಗಂಟೆ ಆಯ್ತಾ ಬಂತು. 6 ಗಂಟೆ ಆದರೂ ಕರೆಂಟ್ ಕೊಟ್ಟಿಲ್ಲ. ಏನರ್ಥ ಇದು? ಫ್ರೀ ಕೊಟ್ಟೆ ಏನಾಗ ಸಿದ್ದರಾಮುಲ್ಲ ಖಾನು ಏನು ಫ್ರೀ ಕೊಡೋದು ನೀನು? ಕರೆಕ್ಟಾಗಿ ಕೊಡ್ರಪ್ಪ ಕರೆಂಟ್ ಕರೆಕ್ಟಾಗಿ ಕೊಡೋ ರೈತರುಗಳಿಗೆ ಕರೆಕ್ಟಾಗಿ ಫ್ರೀ ಕರೆಂಟ್ ಕೊಡಿ. ಸುಮ್ಮನೆ ಹೇಳೋದಲ್ಲ ನಾವು ಫ್ರೀ ಕೊಟ್ಟಿದ್ದೀವಿ ಅಂತ. ಇಲ್ಲಿ ನಾವು ಹಾವುಗಳು ಇರ್ತಾವೋ, ಹಲ್ಲಿಗಳು ಇರ್ತಾವೋ, ಚೇಳುಗಳು ಇರ್ತಾವೋ, ನೈಟೆಲ್ಲ ಬರಬೇಕು. ನೈಟ್ ಬಂದರೂ ಕರೆಕ್ಟಾಗಿ ಕರೆಂಟ್ ಕೊಡೋಲ್ಲ ನೀವು. ಇನ್ಯಾವ ಪುರುಷಾರ್ಥಕ್ಕೋಸ್ಕರ ಹೇಳ್ಕೊಬತ್ತೀರಾ ನೀವು? ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದೀನಿ, 4-4:15. ಈಗ 6 ಗಂಟೆ ಆಯಿತು, ಕರೆಂಟ್ ಕೊಟ್ಟಿಲ್ಲ. ನೈಟು 11 ಗಂಟೆ ರಾತ್ರಿವರೆಗೂ ಇದ್ದೋಗಿದ್ದೀನಿ ಇಲ್ಲಿ ಗದ್ದೆ ಹತ್ರ, ಕರೆಂಟ್ ಇಲ್ಲ. ಏನು ಮಾಡೋದು? ಈಗ 50,000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಬೀಜ ಹುಟ್ಟಲಿಲ್ಲ ಅಂತಂದರೆ ಯಾವನ್ ಬಂದು ಕೊಡ್ತಾರೆ? ನಿಮ್ಮ ಸರ್ಕಾರದವ್ರು ಕೊಟ್ಟಿರಾ ನೀವು? ಯಾರು ಕೊಡ್ತೀರಪ್ಪ? ಯಾರು ಜವಾಬ್ದಾರಿ ಐತಿರಿ ಇದಕ್ಕೆ ನೀವು? ಹಾಂ, ನಿಮಗೆ ಬರೀ ಪುಸ್ಕಟೆ ಪ್ರಚಾರಕ್ಕೆ ಮಾತ್ರ ಹೇಳ್ಕೊಬನ್ನಿ. ಕೊಡ್ತಾ ಇದ್ದೀವಿ ರೈತರು ಪರ ಅಂತ ಅಂದ್ಬಿಟ್ಟು. ನಿಮಗೆ ಎಷ್ಟು ಉಗಿದ್ರು ಮನೆ ಮರ್ಯಾದೆ ಇಲ್ಲ. ಬೇಸಿಗೆ ಟೈಮಲ್ಲಿ ಕರೆಕ್ಟಾಗಿ ರೈತರುಗಳು ಕರೆಂಟ್ ಕೊಡ್ರೆ ಸಾಕು, ಇನ್ನೇನು ಬೇಡ. ಬೇಸಿಗೆ ಟೈಮ್ ಇದು, ಕರೆಕ್ಟಾಗಿ ಕರೆಂಟ್ ಕೊಡಿ.